ಯಾರಿವಳು ಡ್ರೀಮ್ ಬಾಯ್ ಡೇ ಡೇ ಡೇ. ನಮಸ್ಕಾರ ಗುರು, ನಾನು ನಿಮ್ಮ ಪ್ರೊಫೆಷ್ನಲ್ ಕನ್ನಡಿಗ. ನಮ್ಮ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಲಾಸ್ಟ್ ನಾವು ತಮಿಳ್ನಾಡು ಧನುಷ್ಕೋಡಿಗೆ ಹೋಗಿ ಬಂದಾಗಿಂದನೂ ವಿಡಿಯೋ ಮಾಡಿರಲಿಲ್ಲ. ಈಗ ವಿಡಿಯೋ ಮಾಡೋಣ ಅಂತ ಅನ್ಕೊಂಡೆ. ಎಲ್ಲ ರೈಡರ್ಸ್ ಏನು ಮಾಡ್ತಾರೆ ಅಂದರೆ ಟಾಪ್ ಬಾಕ್ಸ್ ತೊಗೊಂಡು ಗಾಡಿ ಒಳಗಡೆ ಲಗೇಜ್ ಹಾಕೊಂಡು ಎಲ್ಲ ಟ್ರಿಪ್ ಹೋಗ್ತಾರೆ. ಆದರೆ ನಾನು ಟಾಪ್ ಬಾಕ್ಸ್ಗೆ ನೋಡಿ ಹೂವು ತಗೊಂಡು ತರಕಾರಿ ತಗೊಂಡು ಊರಿಗೆ ಹೋಗ್ತಾ ಇದ್ದೀನಿ. ಟಾಪ್ ಬಾಕ್ಸ್ ಇರೋದ್ರಿಂದ ಯಾರ್ಯಾರು ಯಾವ್ಯಾವ ಥರ ಯೂಸ್ ಮಾಡ್ತೀರಾ ಗೊತ್ತಿಲ್ಲ. ನಾನು ಮಾತ್ರ ಮಸ್ತಾಗಿ ಯೂಸ್ ಮಾಡ್ಕೊತಾ ಇದ್ದೀನಿ ಟಾಪ್ ಬಾಕ್ಸ್ನ. ಯಾರ್ಯಾರು ಯಾವ ಥರ ಯೂಸ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಯಾರು ಈ ಥರ ಹೆವಿ ರೈಡರ್ ಇರ್ತಾರಲ್ಲ ನಿಮ್ಮ ಗ್ರೂಪಲ್ಲಿ ಅವನ್ನೆಲ್ಲ ಟ್ಯಾಗ್ ಮಾಡ್ಬಿಡ್ರಪ್ಪ. ಯೂಟ್ಯೂಬ್ ಏನಾರು ನೋಡ್ತೀರಾ ನೀವು? ನೋಡ್ರಿ ನೋಡಿ ಪ್ರೊಫೆಷ್ನಲ್ ಕನ್ನಡಿಗ ಅಂತಿದೆ. ಪ್ರೊಫೆಷ್ನಲ್ ಕನ್ನಡಿಗ ಅಂತಿದೆ. ಯೂಟ್ಯೂಬ್ ಅಲ್ಲಿ ಬರ್ತೀರಾ ನೋಡಿ. ನಿಮ್ಮ ವಿಡಿಯೋನ ಪ್ರೊಫೆಷ್ನಲ್ ಕನ್ನಡಿಗ ಇಮೋಷನಲ್ ಡ್ಯಾಮೇಜ್ ನಮ್ಮ ಪೇಜ್ ಇದೆ, ಇಲ್ಲಿದೆ ನೋಡಿ, ನೇಮ್ ಇದೆ. ಸ್ವಲ್ಪ ಮುಂದೆ ಹಾಕಿ ನೋಡ್ರಿ, ಚೆನ್ನಾಗೈತೆ ವಿಡಿಯೋಗಳೆಲ್ಲ. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು. ಈ ನಾಳೆ ಹಾಕ್ತೀನಿ ನೋಡಿ. ಇದ್ರಲ್ಲಿ ಬೇಜಾನಿದೆ ನೋಡಿ, ನಾನು ಕನ್ಪುರನೇ. ಇಲ್ಲೊಂದು ಸೆಲ್ಫ್ ಪ್ರಮೋಷನು. ನಾನೇ ಫೋನ್ ತಗೊಂಡು ಸಬ್ಸ್ಕ್ರೈಬ್ ಮಾಡ್ಬಿಟ್ಟೆ. ಅಲ್ಲ ಗುರು, ಸ್ಟಾರ್ಟಿಂಗು ನಾವೇ ಬೆಳಿಬೇಕು, ಯಾರು ನಮ್ಮನ್ನ ಬೆಳೆಸಲ್ಲ. ನಾನೇ ಅವ್ರು ಹೇಳ್ದೆ ಈ ಥರ ಯೂಟ್ಯೂಬ್ ನೋಡ್ತೀರಾ ಅಂತ ಕೇಳಿದೆ. ನೋಡ್ತೀನಿ ಅಂದರು. ಫೋನ್ ಕೊಟ್ಟರು, ನಾನೇ ಸಬ್ಸ್ಕ್ರೈಬ್ ಮಾಡಿಕೊಟ್ಬಿಟ್ಟೆಪ್ಪ. ಕನ್ನಡದಲ್ಲಿ ಮಾಡ್ತಿರಲ್ಲ ಅಂದರು. ಹ್ಞೂ ಅಂದೆ. ನಾನು ಕನ್ಪುರದವ್ರು ಅಂದಿದ್ದಕ್ಕೆ ಇನ್ನೂ ಖುಷಿ ಆಗೋದ್ರು. ಅಬ್ಬಬ್ಬಬ್ಬಬ್ಬ, ರೋಡ್ ಏನು ಗುರು ಇಷ್ಟು ಕ್ರೇಜಿಯಾಗಿ ಮಾಡ್ಬಿಟ್ಟವ್ರೆ. ನಾನು ಆಲ್ಮೋಸ್ಟ್ ನಮ್ಮೂರು ಮುಂದೆ 6 ತಿಂಗಳಾಗಿತ್ತು. ಈ ರೋಡಲ್ಲಿ ಬರ್ತಾ ಇರಲ್ಲ. ನನಗೆ ಅಲ್ಲೇ ಶಾರ್ಟ್ ಕಟ್ ಇದೆ ಅಲ್ಲೊಂದು. ಇಲ್ಲ ಅಜ್ಜಿ ಮನೆಗೆ ಹೋಗೋಣ ಅಂತ ನಾನು ಈ ರೋಡಲ್ಲಿ ಬಂದೆ. ಇಲ್ಲ ಆಲ್ಮೋಸ್ಟ್ ಈ ರೋಡ್ಗೆ ಬಂದು ನಾನು 2 ವರ್ಷ ಮೇಲೆ ಆಯ್ತು ಗುರು. ಫಸ್ಟ್ ಅಂತೂ ಫುಲ್ಲು ಕಚ್ಚಾ ರೋಡು, ಲಪ್ಪ ಫುಲ್ಲು. ಆವಾಗ ಫುಲ್ಲು ಎಲ್ಲ ಆಫ್ ರೋಡ್ ಥರ ಇತ್ತಿದ್ದು. ಈಗೇನು ಗುರು ಈ ರೇಂಜ್ ರೆಡಿ ಮಾಡ್ಬಿಟ್ಟವ್ರೆ. ನಾನು ಮುಂದೆ ಹೆಂಗೈತೆ ಹಂಗೆ ಇರುತ್ತೆ ಅಂದ್ಕೊಂಡೆ. ಮಾತ್ರ ಪರವಾಗಿಲ್ಲ, ಇಂಪ್ರೂವ್ ಆಗ್ತೈತೆ ನಮ್ಮೂರ ಕಡೆನೂ. ಬಾ ಅಲ್ಲ, ನಮ್ಮ ಫೋನ್ಗಳಲ್ಲಿ ನಮ್ಮ ಫೋಟೋ ಇರುತ್ತೆ ಇಲ್ವೋ ಗೊತ್ತಿಲ್ಲ. ಮಾತ್ರ ನಾವು ಇಷ್ಟಪಡೋವಂಥ ಗಾಡಿ ಫೋಟೋ ಮಾತ್ರ ಜಾಸ್ತಿನೇ ಇರುತ್ತೆ. ನಾನು ಕೂಡ ಈ ಲೊಕೇಶನ್ ಚೆನ್ನಾಗಿದೆ ಅಂತ ಗಾಡಿ ಫೋಟೋ ತೆಗೆಯೋಣ ಅಂತ ನೆನೆಸಿದ್ದೀನಿ. ಅಲ್ಲಿ ಕಾಣ್ತಿರೋ ಬೆಟ್ಟ ಬಂದು ಬಿಲ್ದಾಳೆ ಬೆಟ್ಟ. ಆ ಬೆಟ್ಟದು ಲಾಸ್ಟ್ ಟೈಮ್ ನಾನು ಅಲ್ಲಿ ಹೋಗಿ ವೀಡಿಯೋ ಮಾಡಾಕಿದ್ದೆ. ಆ ವೀಡಿಯೋನು ಕೂಡ ನನ್ನ ಯೂಟ್ಯೂಬ್ ಚಾನಲ್ ಇದೆ, ನೀವು ಒಂದ್ಸರಿ ಹೋಗಿ ಚೆಕ್ ಮಾಡ್ಕೋಬೋದು.